ಹಾಯ್ ನಮಸ್ಕಾರ, ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾವು ಜಗತ್ತಿನ ಅದ್ಭುತವಾಗಿರುವಂತಹ ಮ್ಯಾಜಿಕಲ್ ಮತ್ತು ಆಕ್ಷನ್ ಫ್ಯಾಂಟಸಿ ಅಂತಹ ಮೂವೀಸ್ಗಳನ್ನು ರಿಸರ್ಚ್ ಮಾಡಿ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ಗೆಳೆಯರೆ, ನೀವು ಈ ಟಾಪ್ 5 ಮ್ಯಾಜಿಕಲ್ ಮೂವೀಸ್ಗಳನ್ನು ನೋಡಿದ್ರೆ ನೀವು ಈ ಮ್ಯಾಜಿಕಲ್ ಪ್ರಪಂಚದಲ್ಲಿ ಕಳೆದು ಹೋಗ್ತೀರಾ. ನಿಮಗೆ ಏನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ಯಾರಾದ್ರೂ ನಮ್ಮ ವಿಡಿಯೋಸ್ಗಳನ್ನು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇಂತಹ ಮ್ಯಾಜಿಕಲ್ ಮತ್ತು ಅಡ್ವೆಂಚರ್ ಫ್ಯಾಂಟಸಿ ಅಂತಹ ಮೂವೀಸ್ಗಳನ್ನು ರಿಸರ್ಚ್ ಮಾಡಿ ನಮ್ಮ ಚಾನೆಲ್ ಮೇಲೆ ಅಪ್ಲೋಡ್ ಮಾಡುತ್ತೇವೆ. ಈಗ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಟಾಪ್ 5 ಮೂವೀಸ್ಗಳು ಯಾವುವು ಅಂತ ನೋಡೋಣ ಬನ್ನಿ. ನಮ್ಮ ಮೂವಿ ಲಿಸ್ಟಿನ 5ನೇ ಮೂವಿಯ ಹೆಸರು ಸಿಲ್ವರ್ ಅಂಡ್ ದ ಬುಕ್ ಆಫ್ ಡ್ರೀಮ್ ಅಂತ. ಈ ಮೂವಿ 2023ರಲ್ಲಿ ರಿಲೀಸ್ ಆಗಿದೆ. ಈ ಮೂವಿಗೆ IMDb ಯಲ್ಲಿ 5.5 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಈ ಮೂವಿಯಲ್ಲಿ ನಮಗೆ ಲಿವ್ ಎಂಬ ಹುಡುಗಿಯನ್ನು ತೋರಿಸುತ್ತಾರೆ. ಲಿವ್ ಫ್ರೆಂಡ್ ಆದ ಹೆನ್ರಿ ಒಂದು ಗೇಮ್ ಅನ್ನು ಆಡಲು ಲಿವ್ ಅವಳನ್ನು ಇನ್ವೈಟ್ ಮಾಡ್ತಾಳೆ. ಇಲ್ಲಿ ಹೆನ್ರಿ ಅವಳ ಹತ್ತಿರ ಒಂದು ಬುಕ್ಸ್ ಇರುತ್ತದೆ. ಈ ಬುಕ್ ಡ್ರೀಮ್ ಬುಕ್ ಆಗಿರುತ್ತದೆ. ಈ ಡ್ರೀಮ್ ಬುಕ್ ಅಲ್ಲಿ ತಮ್ಮ ಕನಸನ್ನು ನನಸಾಗಿ ಮಾಡಿಕೊಳ್ಳುವಂತಹ ಸೀಕ್ರೆಟ್ಸ್ ಗಳಿರ್ತಾವೆ. ಇದೇ ಅಷ್ಟೇ ಅಲ್ಲ, ಈ ಬುಕ್ ನಲ್ಲಿರುವ ಸೀಕ್ರೆಟ್ ಗಳ ಸಹಾಯದಿಂದ ಮತ್ತೊಬ್ಬರ ಕನಸಿನ ಒಳಗಡೆ ಕೂಡ ಇವರು ಹೋಗಬಹುದಾಗಿರುತ್ತದೆ. ಈಗ ಲಿವ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾಳೆ. ಈ ಮೂವಿ ಸ್ಟೋರಿಯಲ್ಲಿ ಟ್ವಿಸ್ಟ್ ಯಾವಾಗ ಬರುತ್ತದೆ ಅಂದ್ರೆ ಲಿವ್ ಅವಳ ಕೆಟ್ಟ ಕನಸು ಕೂಡ ನಿಜವಾಗ್ತಾ ಇರ್ತಾವೆ. ಲಿವ್ ಮತ್ತು ಲಿವ್ ನ ಫ್ರೆಂಡ್ಸ್ ಗಳು ಈ ಕನಸಿನ ಪ್ರಪಂಚದಿಂದ ಹೇಗೆ ಹೊರಗಡೆ ಬರ್ತಾರೆ, ಇವರ ನಡುವೆ ಇವರಿಗೆಲ್ಲ ಏನೇನಾಗುತ್ತದೆ ಅಂತ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಈ ಮೂವಿ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವೀಕ್ಷಕರಿಗೆ ಈ ಮೂವಿ ಬೋರಿಂಗ್ ಎನಿಸುವುದಿಲ್ಲ. ನಮ್ಮ ಮೂವಿ ಲಿಸ್ಟಿನ 4ನೇ ಮೂವಿ ಹೆಸರು ಆರಾಗೋನ್ ಅಂತ. ಈ ಮೂವಿ 2006ರಲ್ಲಿ ರಿಲೀಸ್ ಆಗಿದೆ. ಈ ಮೂವಿ IMDb ಯಲ್ಲಿ 5.1 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ಬಗ್ಗೆ ಹೇಳೋದಾದ್ರೆ ಈ ಮೂವಿಯಲ್ಲಿ ನಮಗೆ ಹೆರೋಗನ್ ಎಂಬ ಯುವಕನನ್ನು ತೋರಿಸುತ್ತಾರೆ. ಈ ಮೂವಿ ಹೀರೋ ಆದ ಹೆರೋಗನ್ ಒಬ್ಬ ಬಡ ರೈತನ ಮಗನಾಗಿರ್ತಾನೆ. ಇವನು ಒಂದು ಮ್ಯಾಜಿಕಲ್ ಪ್ರಪಂಚದಲ್ಲಿ ಇರ್ತಾನೆ. ಈ ಮ್ಯಾಜಿಕಲ್ ಪ್ರಪಂಚದ ರಾಜನಾದ ಈ ಮ್ಯಾಜಿಕಲ್ ಪ್ರಪಂಚದಲ್ಲಿರುವ ಪ್ರಜೆಗಳ ಮೇಲೆ ತುಂಬಾನೇ ಅತ್ಯಾಚಾರ ಮಾಡ್ತಾ ಇರ್ತಾನೆ. ಮತ್ತೆ ಈ ದುಷ್ಟ ರಾಜ ಈ ಮ್ಯಾಜಿಕಲ್ ಪ್ರಪಂಚದಲ್ಲಿರುವ ಡ್ರ್ಯಾಗನ್ ರೈಡರ್ಸ್ ಗಳನ್ನು ಹೊಡೆದು ಹಾಕಿರ್ತಾನೆ. ಈ ಡ್ರ್ಯಾಗನ್ ರೈಡರ್ಸ್ ಗಳು ಮ್ಯಾಜಿಕಲ್ ಪ್ರಪಂಚದಲ್ಲಿರುವ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಒಂದು ದಿನ ಹೆರೋಗನ್ ಜಂಗಲ್ ಒಳಗಡೆ ಹೋದಾಗ ಅವನಿಗೆ ಒಂದು ವಿಚಿತ್ರವಾದ ಮೊಟ್ಟೆ ಸಿಗುತ್ತದೆ. ಇದು ಒಂದು ಡ್ರ್ಯಾಗನ್ ಮೊಟ್ಟೆ ಆಗಿರುತ್ತದೆ. ಹೆರೋಗನ್ ಈ ಮೊಟ್ಟೆಯನ್ನು ಮನೆಗೆ ತೆಗೆದುಕೊಂಡು ಬರ್ತಾನೆ. ಈ ಮೊಟ್ಟೆಯಿಂದ ಒಂದು ಡ್ರ್ಯಾಗನ್ ಮರಿ ಹೊರಗಡೆ ಬರುತ್ತದೆ. ಮುಂದೆ ಹೋಗಿ ಹೆರೋಗನ್ ಕೂಡ ಡ್ರ್ಯಾಗನ್ ರೈಡರ್ ಆಗ್ತಾನೆ. ಅಂದ್ರೆ ಪ್ರಜೆಗಳನ್ನು ಕಾಪಾಡುವ ಸಿಪಾಯಿ ಆಗ್ತಾನೆ. ಈಗ ಹೆರೋಗನ್ ಒಬ್ಬನೇ ಈ ದುಷ್ಟ ರಾಜನಿಂದ ಈ ಪ್ರಜೆಗಳನ್ನು ರಕ್ಷಣೆ ಮಾಡುವುದಾಗಿರುತ್ತದೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಈ ಮ್ಯಾಜಿಕಲ್ ಪ್ರಪಂಚದ ದುಷ್ಟ ರಾಜನ ಹತ್ತಿರ ತುಂಬಾನೇ ಶಕ್ತಿಶಾಲಿ ಆಗಿರುವಂತಹ ಬ್ಲಾಕ್ ಮ್ಯಾಜಿಕ್ ಇರುತ್ತದೆ. ಇದರ ಜೊತೆಗೆ ಇವನ ಹತ್ತಿರ ತುಂಬಾನೇ ಖತರ್ನಾಕ್ ಆಗಿರುವಂತಹ ಡ್ರ್ಯಾಗನ್ಸ್ ಗಳಿರ್ತಾವೆ. ಈಗ ಹೆರೋಗನ್ ತನ್ನ ಪ್ರಜೆಗಳನ್ನು ಈ ದುಷ್ಟ ರಾಜನಿಂದ ಕಾಪಾಡ್ತಾನೆ ಇಲ್ವಾ ಅಂತ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಈ ಮೂವಿ ತುಂಬಾನೇ ಅದ್ಭುತವಾದಂತಹ ಮೂವಿ ಆಗಿದೆ. ಈ ಮೂವಿಯಲ್ಲಿ ತುಂಬಾನೇ ಅದ್ಭುತವಾದಂತಹ ಮ್ಯಾಜಿಕಲ್ ಸೀನ್ ಮತ್ತು ಆಕ್ಷನ್, ಇದರ ಜೊತೆಗೆ ಫ್ಯಾಂಟಸಿ ಅಂತ ಸೀನ್ಸ್ ಗಳನ್ನು ಈ ಮೂವಿಯಲ್ಲಿ ನೋಡಬಹುದು. ಈ ಮೂವಿಯನ್ನು ನಾವು ವೀಕ್ಷಕರಿಗೆ ಒನ್ ಟೈಮ್ ವಾಚ್ ಮಾಡಿ ಅಂತ ಹೇಳಲು ಇಷ್ಟಪಡುತ್ತೇವೆ. ನಮ್ಮ ಮೂವಿ ಲಿಸ್ಟಿನ 3ನೇ ಮೂವಿಯ ಹೆಸರು ದ ಲಾಸ್ಟ್ ವಾರಿಯರ್ ಅಂತ. ಈ ಮೂವಿ 2017ರಲ್ಲಿ ರಿಲೀಸ್ ಆಗಿದೆ. ಈ ಮೂವಿ IMDb ಯಲ್ಲಿ 6.4 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಈ ಮೂವಿಯಲ್ಲಿ ನಮಗೆ ಇವಾನ್ ಎಂಬ ಯುವಕನನ್ನು ತೋರಿಸುತ್ತಾರೆ. ಇವಾನ್ ಈ ಮೂವಿಯಲ್ಲಿ ಫೇಕ್ ಮ್ಯಾಜಿಷಿಯನ್ ಆಗಿರ್ತಾನೆ. ಅಂದ್ರೆ ಫೇಕ್ ಮ್ಯಾಜಿಕ್ ಅನ್ನು ತೋರಿಸಿ ಜನರ ಹತ್ತಿರ ಹಣ ಲೂಟಿ ಮಾಡ್ತಾ ಇರ್ತಾನೆ. ಇವಾನ್ ತನ್ನ ಜೀವನದಲ್ಲಿ ತುಂಬಾನೇ ಆರಾಮಕರವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾನೆ. ಈ ಮೂವಿಯಲ್ಲಿ ಟ್ವಿಸ್ಟ್ ಯಾವಾಗ ಬರುತ್ತದೆ ಅಂದ್ರೆ ಇವಾನ್ ಒಂದು ದಿನಾನೂ ಕೂಡ ಯೋಚನೆ ಮಾಡಿರುವುದಿಲ್ಲ. ಅವನು ಒಂದು ರಿಯಲ್ ಮ್ಯಾಜಿಕಲ್ ಪ್ರಪಂಚಕ್ಕೆ ಹೋಗ್ತಾನೆ ಅಂತ. ಈ ಮ್ಯಾಜಿಕಲ್ ಪ್ರಪಂಚದಲ್ಲಿ ಒಬ್ಬ ವಿಲನ್ ರಾಜ ಇರ್ತಾನೆ. ಇವನು ತನ್ನ ಪ್ರಜೆಗಳ ಮೇಲೆ ತುಂಬಾನೇ ಅತ್ಯಾಚಾರ ಮಾಡ್ತಾ ಇರ್ತಾನೆ. ಈ ಮೂವಿಯ ಈ ವಿಲನ್ ಒಬ್ಬ ಜಾದುಗರ್ನಿ ಶಾಪದಿಂದ ಹೀಗೆ ಆಗಿರ್ತಾನೆ. ಮತ್ತೆ ಈ ಮ್ಯಾಜಿಕಲ್ ಪ್ರಪಂಚದಲ್ಲಿರುವ ಪ್ರಜೆಗಳು ಇವಾನ್ ಅವನನ್ನು ನಮ್ಮ ಮೊದಲಿನ ರಾಜನ ಮಗ, ಇವನು ನಮ್ಮ ರಕ್ಷಣೆ ಮಾಡಲು ಬಂದಿದ್ದಾನೆ ಅಂತ ಅಂದುಕೊಂಡಿರ್ತಾರೆ. ಇದರ ನಡುವೆ ನಮ್ಮ ಈ ಮೂವಿ ಹೀರೋ ಆದಂತಹ ಇವಾನ್ ಅವನಿಗೆ ಈ ಮ್ಯಾಜಿಕಲ್ ಪ್ರಪಂಚದ ದುಷ್ಟ ರಾಜನನ್ನು ಸೋಲಿಸಬೇಕಾಗಿರುತ್ತದೆ. ಇದರ ಜೊತೆಗೆ ಈ ದುಷ್ಟ ರಾಜನಿಗೆ ಶಾಪದಿಂದ ಬಂಧಿಸಿರುವಂತಹ ಜಾದುಗರ್ನಿಯನ್ನು ಕೂಡ ಈ ಮ್ಯಾಜಿಕಲ್ ಪ್ರಪಂಚದ ಜನರನ್ನು ಅಂದ್ರೆ ಪ್ರಜೆಗಳನ್ನು ಕಾಪಾಡಿಕೊಳ್ಬೇಕಾಗಿರುತ್ತದೆ. ಈ ಮೂವಿ ಅಂತೂ ನನಗೆ ಸಖತ್ ಇಷ್ಟವಾಗಿದೆ. ಈ ಮೂವಿಯನ್ನು ವೀಕ್ಷಕರಿಗೆ ತಮ್ಮ ಜೀವನದಲ್ಲಿ ಒಮ್ಮೆ ಆದ್ರೂ ಒನ್ ಟೈಮ್ ವಾಚ್ ಮಾಡಿ ಅಂತ ಹೇಳಲು ಇಷ್ಟಪಡುತ್ತೇವೆ. ನಮ್ಮ ಮೂವಿ ಲಿಸ್ಟಿನ 2ನೇ ಮೂವಿಯ ಹೆಸರು ಗೂಪ್ಸ್ ಬಂಪ್ಸ್ ಅಂತ. ಈ ಮೂವಿ 2015ರಲ್ಲಿ ರಿಲೀಸ್ ಆಗಿದೆ. ಇದೊಂದು ಫ್ಯಾಮಿಲಿ ಹಾರರ್ ಮೂವಿ ಆಗಿದೆ. ಈ ಮೂವಿ IMDb ಯಲ್ಲಿ 6.3 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ಕಥೆ ಬಗ್ಗೆ ಹೇಳೋದಾದ್ರೆ ಈ ಮೂವಿಯಲ್ಲಿ ನಮಗೆ ಜಾಕ್ ಎಂಬ ಯುವಕನನ್ನು ತೋರಿಸುತ್ತಾರೆ. ಜಾಕ್ ಒಂದು ದಿನ ತನ್ನ ಗರ್ಲ್ ಫ್ರೆಂಡ್ ಅನ್ನು ಮೀಟ್ ಆಗಲು ಅವಳ ಮನೆಗೆ ಹೋಗಿರ್ತಾನೆ.
ಇರ್ತಾನೆ. ಜಾಕ್ ಅವನ ಗರ್ಲ್ ಫ್ರೆಂಡ್ ನ ತಂದೆ ಒಬ್ಬ ರೈಟರ್ ಇರ್ತಾರೆ. ಇವರು ಗೂಪ್ಸ್ ಬಂಪ್ಸ್ ಎಂಬ ಮ್ಯಾಜಿಕಲ್ ಪುಸ್ತಕವನ್ನು ಬರೆದಿರ್ತಾರೆ. ಜಾಕ್ ಒಂದು ದಿನ ಅವನ ಗರ್ಲ್ ಫ್ರೆಂಡ್ ನ ತಂದೆ ಬರೆದಿರುವಂತಹ ಗೂಪ್ಸ್ ಬಂಪ್ಸ್ ಪುಸ್ತಕವನ್ನು ಓಪನ್ ಮಾಡಿಬಿಡ್ತಾನೆ. ಈಗ ಈ ಮೂವಿ ಕಥೆಯಲ್ಲಿ ಟ್ವಿಸ್ಟ್ ಈಗ ಬರುತ್ತದೆ. ಅದು ಏನಂತ ಅಂದ್ರೆ ಈ ಪುಸ್ತಕದಲ್ಲಿ ಬರೆದಿರುವಂತಹ ಕ್ರಿಯೇಚರ್ ಮತ್ತು ಇದರ ಒಳಗಡೆ ಇರುವಂತಹ ತುಂಬಾನೇ ಖತರ್ನಾಕ್ ಆಗಿರುವಂತಹ ಮಾಸ್ಟರ್ ಗಳು ಹೊರಗಡೆ ಬರ್ತಾವೆ. ಮತ್ತೆ ಇವುಗಳು ಪ್ರೆಸೆಂಟ್ ಲೋಕದಲ್ಲಿರುವ ಮನುಷ್ಯರನ್ನು ಹೊಡೆದಾಕ್ತಾ ಇರ್ತಾವೆ. ಈ ಮಾಸ್ಟರ್ ಗಳನ್ನು ಜಾಕ್ ಮತ್ತು ಅವನ ಫ್ರೆಂಡ್ಸ್ ಗಳು ಹೇಗೆಲ್ಲ ತಡೆಯುತ್ತಾರೆ ಅಂತ ಈ ಮೂವಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಗೆಳೆಯರೇ, ಈ ಮೂವಿ ನಿಮಗಂತೂ ಖಂಡಿತ ಇಷ್ಟವಾಗುತ್ತದೆ. ನಮ್ಮ ಮೂವಿ ಲಿಸ್ಟಿನ ಮೊದಲನೇ ಮೂವಿ ಹೆಸರು ಓಪನ್ ದ ಮ್ಯಾಜಿಕ್ ರೋಡ್ಸ್ ಅಂತ. ಈ ಮೂವಿ 2021ರಲ್ಲಿ ರಿಲೀಸ್ ಆಗಿದೆ. ಇದೊಂದು ಅಡ್ವೆಂಚರ್ ಫ್ಯಾಂಟಸಿ ಮ್ಯಾಜಿಕಲ್ ಮೂವಿ ಆಗಿದೆ. ಈ ಮೂವಿ IMDb ಯಲ್ಲಿ 5.7 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ಕತೆ ಬಗ್ಗೆ ಹೇಳೋದಾದ್ರೆ ಈ ಮೂವಿಯಲ್ಲಿ ನಮ್ಮ ಹೀರೋ ಒಬ್ಬ ಬಡ ರೈತನ ಮಗನಾಗಿರ್ತಾನೆ. ಇವನ ಹೆಸರು ಜಾನ್ ಇರುತ್ತದೆ. ಒಂದು ದಿನ ಜಾನ್ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಇವನಿಗೆ ಒಂದು ಮ್ಯಾಜಿಕಲ್ ಕುದುರೆ ಮರಿ ಸಿಗುತ್ತದೆ. ಜಾನ್ ಮನಸ್ಸಿನಿಂದ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ. ಆದ್ದರಿಂದ ಇವನು ಈ ಮ್ಯಾಜಿಕಲ್ ಕುದುರೆ ಜೊತೆಗೆ ಬೆಸ್ಟ್ ಫ್ರೆಂಡ್ ಆಗ್ತಾನೆ. ಈಗ ಜಾನ್ ಇರುವಂತಹ ಹಳ್ಳಿಯಲ್ಲಿ ಜಾನ್ ಈಗ ತುಂಬಾನೇ ಒಳ್ಳೆಯ ಹುಡುಗ ಅಂತ ಪ್ರಸಿದ್ಧಿಯಾಗಿರ್ತಾನೆ. ಇದಕ್ಕಿಂತ ಮೊದಲು ಜಾನ್ ಅವನನ್ನು ದಡ್ಡ, ಇವನ ಕೈಯಲ್ಲಿ ಏನು ಆಗುವುದಿಲ್ಲ ಅಂತ ಇಲ್ಲಿಯ ಜನರು ಅಂದುಕೊಂಡಿರ್ತಾರೆ. ಜಾನ್ ತನ್ನ ಹಳ್ಳಿಯಲ್ಲಿ ಪ್ರಸಿದ್ಧಿ ಆಗ್ತಾ ಇದ್ದಂತಲೇ ಇಲ್ಲಿ ರಾಜನಿಗೆ ಇದನ್ನು ನೋಡಲು ಆಗುವುದಿಲ್ಲ. ಇಲ್ಲಿಯ ರಾಜ ಜಾನ್ ಅವನಿಗೆ ಹೇಳ್ತಾನೆ, ನಿನ್ನ ಹತ್ತಿರ ಮ್ಯಾಜಿಕ್ ಪವರ್ ಇದ್ರೆ ನೀನು ನಾನು ಹೇಳಿರುವ ಕೆಲಸವನ್ನು ಮಾಡು ಅಂತ ಹೇಳ್ತಾನೆ. ಅದು ಏನಂತ ಅಂದ್ರೆ ಇಲ್ಲಿಂದ ತುಂಬಾ ದೂರದಲ್ಲಿ ಬರ್ಫಿನಿಂದ ತುಂಬಿರುವ ಮೌಂಟೇನ್ ಗಳಲ್ಲಿ ಸಿಲುಕಿಕೊಂಡಿರುವಂತಹ ಒಂದು ಹುಡುಗಿಯನ್ನು ಕರೆದುಕೊಂಡು ಬರಲು ಹೇಳ್ತಾನೆ. ಇಲ್ಲಿ ಈ ರಾಜ ಜಾನ್ ಅವನ ಕೈಯಲ್ಲಿ ಈ ಕೆಲಸ ಆಗುವುದಿಲ್ಲ ಅಂತ ಅಂದ್ಕೊಂಡಿರ್ತಾನೆ. ಇದೇನಾದ್ರೂ ಕೆಲಸ ಜಾನ್ ಅವನ ಕೈಯಲ್ಲಿ ಆಗದೆ ಹೋದ್ರೆ ಜಾನ್ ಅವನನ್ನು ಹಳ್ಳಿ ಜನರ ಮುಂದೆ ಹೊಡೆದಾಕ್ತೀನಿ ಅಂತ ರಾಜ ಹೇಳ್ತಾನೆ. ಗೆಳೆಯರೇ, ಈಗ ಆರಂಭವಾಗುತ್ತದೆ ಮ್ಯಾಜಿಕಲ್ ಫ್ಯಾಂಟಸಿ ಅಡ್ವೆಂಚರ್ ಗಳಿಂದ ತುಂಬಿರುವಂತಹ ಜರ್ನಿ. ಈಗ ಜಾನ್ ರಾಜ ಹೇಳಿರುವಂತಹ ಹುಡುಗಿಯನ್ನು ಹುಡುಕಲು ಹೊರಟಿದ್ದಾನೆ. ಇದರ ನಂತರ ಈ ಮೂವಿಯಲ್ಲಿ ಜಾನ್ ನ ಜೊತೆಗೆ ಏನೆಲ್ಲ ಆಗುತ್ತದೆ ಅಂತ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಮೂವಿ ಮಾತ್ರ ತುಂಬಾನೇ ಸಖತ್ತಾಗಿದೆ. ಮ್ಯಾಜಿಕಲ್ ಅಡ್ವೆಂಚರ್ ಮೂವಿ ನೋಡುವವರಿಗೆ ಈ ಮೂವಿ ಹೇಳಿ ಮಾಡಿಸಿರುವಂತಹ ಮೂವಿ ಆಗಿದೆ. ಇವೆಲ್ಲ ಮೂವೀಸ್ ಗಳು ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್, ಡಿಸ್ನಿ ಹಾಟ್ಸ್ಟಾರ್ ಅಂತಹ OTT ಪ್ಲಾಟ್ಫಾರ್ಮ್ ಗಳಲ್ಲಿ ನೋಡಲು ಸಿಗುತ್ತವೆ. ಸ್ನೇಹಿತರೆ, ಈ ಟಾಪ್ 5 ಅಡ್ವೆಂಚರ್ ಮ್ಯಾಜಿಕಲ್ ಮೂವಿಗಳಲ್ಲಿ ನಿಮಗೆ ಯಾವ ಮೂವಿ ಇಷ್ಟವಾಗಿದೆ ಅಂತ ಕಮೆಂಟ್ ಮಾಡಿ. ಆ ಮೂವಿ ಫುಲ್ ರಿವ್ಯೂ ಅನ್ನು ಇದೇ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನಮ್ಮ ವಿಡಿಯೋಸ್ ಗಳನ್ನು ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾವು ನಿಮಗೆ ಸಿಗ್ತೇವೆ ಮತ್ತಷ್ಟು ಟಾಪ್ 5 ಮೂವೀಸ್ ಗಳ ಜೊತೆಗೆ.